ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗಾರ್ಲಿಕ್ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು 1 ಕಟ್ನಷ್ಟು ಪಾಲಕ್ ಸೊಪ್ಪನ್ನ ವಾಶ್ ಮಾಡಿ ಬಿಸಿ ನೀರಿಗೆ ಹಾಕಿ 2ರಿಂದ 3 ನಿಮಿಷ ಈ ರೀತಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಓವರ್ ಕುಕ್ ಆಗೋದು ಬೇಡ. 2ರಿಂದ 3 ನಿಮಿಷಕ್ಕೆ ಪಾಲಕ್ ಸೊಪ್ಪು ಬೆಂದ್ಬಿಡುತ್ತೆ. ನಂತರ ಇದನ್ನು 2ರಿಂದ 3 ನಿಮಿಷ ಆದಮೇಲೆ ತಣ್ಣೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಪಾಲಕ್ ಸೊಪ್ಪು ಕಲರ್ ಹಾಗೆ ಉಳಿಯುತ್ತೆ. ಇಲ್ಲಿ ತಣ್ಣಗಾದ ನಂತರ ಪಾಲಕ್ ಸೊಪ್ಪಿನಲ್ಲಿರೋ ನೀರಿನಂಶ ಎಲ್ಲ ಈ ರೀತಿ ತೆಗೆದುಬಿಟ್ಟು 2ರಿಂದ 3 ಇಂಚು ಶುಂಠಿ, 5ರಿಂದ 6 ಹಸಿಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ ಪೇಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಗಟ್ಟಿಗಿರಲಿ, ತೆಳು ಆಗೋದು ಬೇಡ. ಇಲ್ಲಿ 1 ಬೆಳ್ಳುಳ್ಳಿನ ಬಿಡಿಸಿ ಈ ರೀತಿ 2 ಭಾಗವಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ಪ್ಯಾನ್ಗೆ 2 ಸ್ಪೂನ್ ಆಯಿಲ್ ಹಾಕಿ ಇದು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 200 ಗ್ರಾಮ್ನಷ್ಟು ಪನ್ನೀರನ್ನ ಈ ರೀತಿ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಇದು ಕೂಡ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಲ್ಲ ಕಡೆ ಫ್ರೈ ಮಾಡ್ಕೋಬೇಕು. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಈಗ ನೋಡಿ, ಇದು ಓವರ್ ಫ್ರೈ ಆಗಬಾರ್ದು, ಗಟ್ಟಿಗಾಗಿಬಿಡುತ್ತೆ ಪನ್ನೀರು. ಈ ರೀತಿ ಲೈಟ್ ಬ್ರೌನ್ ಬಂದರೆ ಸಾಕು. ಈಗ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1-2 ಲವಂಗ, 1 ಇಂಚಿನಷ್ಟು ಚಕ್ಕೆ, 1 ಸ್ಪೂನಷ್ಟು ಬೆಳ್ಳುಳ್ಳಿನ ಈ ರೀತಿ ಕುಟ್ಟಿ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ 1 ಆನಿಯನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡು ಒಂದು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಈ ರೀತಿ ಬಾಡಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಆನಿಯನ್ನ ಅಷ್ಟು ಟೇಸ್ಟ್ ಬರುತ್ತೆ ಈ ಗ್ರೇವಿ. ನೀವು ಸಾಮಾನ್ಯವಾಗಿ ಈ ಗಾರ್ಲಿಕ್ ಪಾಲಕ್ ಪನ್ನೀರ್ನ ರೆಸ್ಟೋರೆಂಟ್ಗಳಲ್ಲೆಲ್ಲ ಟ್ರೈ ಮಾಡಿರ್ತೀರ. ಈ ರೀತಿ ಮನೆಯಲ್ಲೇ ಮಾಡಿ ನೋಡಿ. ಖಂಡಿತ ನಿಮಗೆ ನೀವು ರೆಸ್ಟೋರೆಂಟಲ್ಲಿ ಏನು ಟೇಸ್ಟ್ ತಿಂದಿರ್ತೀರ ಅದಕ್ಕಿಂತ ತುಂಬ ರುಚಿಕರವಾಗೇ ಬರುತ್ತೆ. ಈಗ ನಾನು 1/4 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, 1.5 ಸ್ಪೂನಷ್ಟು ಧನಿಯಾನ ಸೇರಿಸಿ ಈಗ ಇದನ್ನು 1 ನಿಮಿಷ ಬಾಡಿಸ್ಕೋಬೇಕಷ್ಟೇ. ತುಂಬ ಆಯಿಲಲ್ಲಿ ಇದನ್ನು ಮಸಾಲೆ ಫ್ರೈ ಮಾಡಬಾರ್ದು, ಲೈಟಾಗಿ ಕನೆ ಆಗಿಬಿಡುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಬಿಸಿ ನೀರನ್ನ ಸೇರಿಸಿ ಇದು ಮಸಾಲೆ ಎಲ್ಲ ಸ್ವಲ್ಪ ಬೆಂದು ಫ್ರೈ ಆಗಿ ಅದರಲ್ಲೊಂದು ಲೈಟ್ ಒಂದು ಒಳ್ಳೆ ಅರೋಮಾ ಬರುತ್ತೆ ಮಸಾಲೆದು. ಅದುವರೆಗೂ ನಾವು ಈ ರೀತಿ ಬಾಡಿಸ್ಕೋಬೇಕು. ಈಗ ನಾನಿಲ್ಲಿ 2 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಅರ್ಧ ಗ್ಲಾಸು ಬಿಸಿ ನೀರನ್ನ ಸೇರಿಸಿ ಈಗ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೆಂದು ಮಸಾಲೆಯಿಂದ ಆಯಿಲ್ ರಿಲೀಸ್ ಆಗೋವರೆಗೂ ಈ ರೀತಿ ಬಾಡಿಸ್ಕೋಬೇಕು. ಈ ಪ್ರೋಸೆಸ್ ಎಲ್ಲ ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಗ್ರೇವಿ ಅಷ್ಟೇ ರುಚಿಕರವಾಗಿ ಬರುತ್ತೆ. ಈಗ ನಾನು ಪಾಲಕ್ ಸೊಪ್ಪು ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಪಾಲಕ್ ಪನ್ನೀರ್ಗೆಲ್ಲ ನಾವು ತುಂಬ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳಲ್ಲ, ಬಟ್ಟು ಗಾರ್ಲಿಕ್ ಪಾಲಕ್ ಪನ್ನೀರ್ಗೆ ನಾವು ಹಾಗಲ್ಲ. ಈಗ ಇದರಲ್ಲಿ ನೀರಿನಂಶ ಎಲ್ಲ ಹೋಗಿ ಈ ಮಸಾಲೆಯೊಂದಿಗೆ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆಗಿ ಇದರಿಂದ ಒಂದು ಮಸಾಲೆಯಿಂದ ಆಯಿಲ್ ರಿಲೀಸ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರಿನಂಶ ಫುಲ್ ಹೋಗಬೇಕು. ಮಸಾಲೆ ಆಯಿಲ್ ಬಿಡ ಅಂಥದ್ವರೆಗೂ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ. ಇದು ಪಾಲಕ್ ಸೊಪ್ಪು ಕಲರ್ನ ಚೆನ್ನಾಗಿ ಹಾಗೆ ಉಳಿಸುತ್ತೆ. ಇಲ್ಲಿ ನಾನು 2ರಿಂದ 3 ಸ್ಪೂನು ಫ್ರೆಶ್ ಕ್ರೀಮ್ನ ಸೇರಿಸಿ ಅದನ್ನು ಕೂಡ ಬಾಡಿಸ್ಕೊಂಡ ನಂತರ ಈಗ ಫ್ರೈ ಮಾಡಿಟ್ಕೊಂಡಂತಹ ಪನ್ನೀರು ಮತ್ತು ಗಾರ್ಲಿಕ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು. ಇದಕ್ಕೊಂದು 1 ಸ್ಪೂನಷ್ಟು ತುಪ್ಪ, ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿನ ಕುಟ್ಟಿ ಪೇಸ್ಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ.
ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿ ಈ ರೀತಿ ಮೇಲ್ಗಡೆ ಹಾಕಿದ್ರೆ ಅದು ಫ್ಲೇವರ್ ಅಲ್ಟಿಮೇಟಾಗಿರುತ್ತೆ. ಈ ಗ್ರೇವಿ ಚಪಾತಿ, ರೋಟಿ, ನಾನು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ನೀವು ರೆಸ್ಟೋರೆಂಟಲ್ಲೆಲ್ಲ ಏನು ತಿಂದಿರ್ತೀರಾ ಅದೇ ರುಚಿ ಬರುತ್ತೆ. ನಿಮಗೆ ಈ ರೆಸಿಪಿ ಹೇಗನ್ನಿಸ್ತು ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.